ವೆಸ್ಟ್ ಇಂಡೀಸ್ ವಿರುದ್ಧದ ಎರಡನೇ ಟೆಸ್ಟ್ ಮ್ಯಾಚ್ನ ಮೊದಲ ದಿನದಾಟದಲ್ಲಿ ಟೀಂ ಇಂಡಿಯಾ ಕಂಪ್ಲೀಟ್ ಡಾಮಿನೇಟ್ ಮಾಡಿದೆ. ಮೊದಲ ಪಂದ್ಯವನ್ನ ಒನ್ ಸೈಡೆಡ್ ಆಗಿ ಗೆದ್ದಿದ್ದಂತ ಭಾರತ ಎರಡನೇ ಪಂದ್ಯವನ್ನು ಕೂಡ ಏಕಪಕ್ಷೀಯವಾಗಿ ಗೆಲ್ಲುವಂತ ಲೆಕ್ಕಾಚಾರದಲ್ಲಿದೆ. ಈಗಾಗಲೇ ಫಸ್ಟ್ ಡೇ ಭಾರತದ ಬ್ಯಾಟಿಂಗ್ ಪವರ್ಗೆ ವಿಂಡೀಸ್ ಬೌಲರ್ಗಳು ಅಕ್ಷರಶಃ ಶೇಕ್ ಆಗಿದ್ದಾರೆ. ಫಸ್ಟ್ ಇನ್ನಿಂಗ್ಸ್ನ ಫಸ್ಟ್ ಡೇ ಫೈಟ್ ಹೇಗಿತ್ತು? ಯಶಸ್ವಿ ಜೈಸ್ವಾಲ್ ಸ್ಟ್ರೆಂತ್ ಎಂತದ್ದು? ಎರಡನೇ ಪಂದ್ಯವನ್ನು ಕೂಡ ಭಾರತವೇ ಗೆಲ್ಲೋದು ಫಿಕ್ಸ್ ಆಯ್ತಾ? ಎರಡನೇ ದಿನದಲ್ಲೇ ಡಿಕ್ಲೇರ್ ಅನ್ನ ಘೋಷಣೆ ಮಾಡ್ತಾರಾ ಅಥವಾ ಆಲ್ಔಟ್ ಆಗೋವರೆಗೂ ಕೂಡ ಬ್ಯಾಟ್ ಬೀಸ್ತಾರಾ? ಈ ಬಗೆಗಿನ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಅರುಣ್ ಜೇಟ್ಲಿ ಮೈದಾನದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯ ಇಂದಿನಿಂದ ಶುರುವಾಗಿದೆ. ಟಾಸ್ ಗೆದ್ದಂತ ಭಾರತದ ನಾಯಕ ಶುಭ್ಮನ್ ಗಿಲ್ ಫಸ್ಟ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪಾ ಅಂದ್ರೆ ಟೆಸ್ಟ್ ತಂಡದ ಕ್ಯಾಪ್ಟನ್ ಆದ್ಮೇಲೆ ಗಿಲ್ಗೆ ಇದು ಮೊದಲ ಟಾಸ್ ನ ಗೆಲುವು. ಅಂದ್ರೆ ಇಂಗ್ಲೆಂಡ್ ಸೀರೀಸ್ ನಲ್ಲಿ 5-5 ಮ್ಯಾಚ್ಗಳಲ್ಲೂ ಕೂಡ ಟಾಸ್ ಅನ್ನ ಸೋತಿದ್ರು. ಹಾಗೆ ವಿಂಡೀಸ್ ವಿರುದ್ಧದ ಫಸ್ಟ್ ಮ್ಯಾಚ್ ಅಲ್ಲೂ ಕೂಡ ಟಾಸ್ ಅನ್ನ ಸೋಲ್ಬೇಕಾಗಿತ್ತು. ಇದೀಗ ನಾಯಕನಾಗಿ 7ನೇ ಪಂದ್ಯದಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಅನ್ನ ಚೂಸ್ ಮಾಡ್ಕೊಂಡ್ರು. ಇನ್ನು ಈ ಪಂದ್ಯಕ್ಕೆ ಭಾರತದ ಪ್ಲೇಯಿಂಗ್ 11 ನಲ್ಲಿ ಯಾವುದೇ ಬದಲಾವಣೆ ಆಗಿರಲಿಲ್ಲ. ಅಂದ್ರೆ ಫಸ್ಟ್ ಮ್ಯಾಚ್ ಅಲ್ಲಿ ಇದ್ದವರೇ ಇಲ್ಲೂ ಕೂಡ ಕಣಕ್ಕಿಳಿದಿದ್ದಾರೆ. ಭಾರತದ ಪರ ಯಶಸ್ವಿ ಜೈಸ್ವಾಲ್ ಅದ್ಭುತ ಪ್ರದರ್ಶನ. ಇನ್ನು ಟೀಂ ಇಂಡಿಯಾ ಪರ ಆಸ್ ಯೂಶುವಲ್ ಯಶಸ್ವಿ ಜೈಸ್ವಾಲ್ ಹಾಗೆ KL ರಾಹುಲ್ ಇನ್ನಿಂಗ್ಸ್ ಅನ್ನ ಓಪನ್ ಮಾಡಿದ್ರು. ಇಬ್ಬರ ಪಾರ್ಟ್ನರ್ಶಿಪ್ ನಲ್ಲಿ 58 ರನ್ಸ್ ಕೂಡ ಬಂತು. 54 ಎಸೆತಗಳಲ್ಲಿ 5 4 ಹಾಗೆ 1 ಸಿಕ್ಸರ್ ನೊಂದಿಗೆ 38 ರನ್ಗಳನ್ನ ಕಲೆ ಹಾಕಿ ಸಾಲಿಡ್ ಫಾರ್ಮ್ ನಲ್ಲಿ ಕಾಣ್ತಾ ಇದ್ದಂತ ರಾಹುಲ್ ಜೋಮೆಲ್ ವಾರಿಕನ್ ಅವರ ಬೌಲಿಂಗ್ ನಲ್ಲಿ ಸ್ಟಂಪ್ ಔಟ್ ಆದ್ರು. ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ ನಲ್ಲೇ ವಿಕೆಟ್ ಬಿದ್ದಿತ್ತು. ಏನಾಗ್ತಿದೆ ಅಂತ ಗೊತ್ತಾಗುವಷ್ಟರಲ್ಲಿ ವಿಕೆಟ್ ಆಲೆ ಕಳ್ಕೊಂಡಿದ್ರು. ಆನಂತರ ಜೊತೆಯಾದಂತ ಸಾಯಿ ಸುದರ್ಶನ್ ಮತ್ತು ಜೈಸ್ವಾಲ್ ಜೋಡಿ ಭಾರತಕ್ಕೆ ಬಿಗ್ ಸ್ಕೋರ್ಗಳನ್ನ ಕಲೆ ಹಾಕಿತ್ತು. 193 ರನ್ಗಳ ಜೊತೆ ಆಟವಾಡಿದ್ರು. ಒಂದ್ ಕಡೆ ಜೈಸ್ವಾಲ್ ಸೆಂಚುರಿ ಕಂಪ್ಲೀಟ್ ಮಾಡ್ಕೊಂಡ್ರೆ ಮತ್ತೊಂದ್ ಕಡೆ ಸಾಯಿ ಸುದರ್ಶನ್ ಕೂಡ ಶತಕದತ್ತ ಸಾಗಿದ್ರು. ಬಟ್ ಬ್ಯಾಡ್ ಲಕ್ ಏನಂದ್ರೆ 87 ರನ್ ಗಳಿಸಿದ್ದ ಸಾಯಿ ಸುದರ್ಶನ್ ಜೋಮೆಲ್ ವಾರಿಕನ್ ಬೌಲಿಂಗ್ ನಲ್ಲಿ LBW ಬಲೆಗೆ ಬಿದ್ರು. ಜಸ್ಟ್ 13 ರನ್ಗಳಿಂದ ಶತಕ ವಂಚಿತರಾದ್ರು. ಬಟ್ ಟೆಸ್ಟ್ ಕ್ರಿಕೆಟ್ ನಲ್ಲಿ ಇದು ಅವರ ಹೈಯೆಸ್ಟ್ ವೈಯಕ್ತಿಕ ಸ್ಕೋರ್ ಆಗಿದೆ. ಇನ್ನು ಜೈಸ್ವಾಲ್ ಮಾತ್ರ ಕೆರಿಬಿಯನ್ ಬೌಲರ್ಗಳನ್ನ ಅಕ್ಷರಶಃ ಬೆಂಡೆತ್ತಿದ್ದಾರೆ. ಟೆಸ್ಟ್ ಕ್ರಿಕೆಟ್ ನಲ್ಲಿ 7ನೇ ಶತಕ ಸಿಡಿಸಿದ ಜೈಸ್ವಾಲ್. ಟೀಂ ಇಂಡಿಯಾದ ಟೆಸ್ಟ್ ಕ್ರಿಕೆಟ್ ನಲ್ಲಿ ಓಪನಿಂಗ್ ನಲ್ಲೇ ಭಾರತಕ್ಕೆ ಭದ್ರ ಬುನಾದಿ ಹಾಕಿಕೊಡ್ತಾ ಇರುವಂತ ಜೈಸ್ವಾಲ್ ಮೊದಲ ದಿನದಾಟದಲ್ಲೇ ವಿಂಡೀಸ್ ಬೌಲರ್ಗಳ ಬೆವರಿಳಿಸಿದ್ರು. ಬೌಂಡ್ರಿ ಮೂಲಕವೇ ಖಾತೆ ತೆರೆದಂತ ಎಡಗೈ ಬ್ಯಾಟರ್ ಜೈಸ್ವಾಲ್ 145 ಎಸೆತಗಳಲ್ಲಿ ಶತಕವನ್ನ ಕಂಪ್ಲೀಟ್ ಮಾಡ್ಕೊಂಡ್ರು. ಇದು ಅವರ ಟೆಸ್ಟ್ ವೃತ್ತಿ ಜೀವನದ 7ನೇ ಶತಕವಾಯಿತು. ಅದು ಅಲ್ಲದೆ 7 ಬೇರೆ ಬೇರೆ ಸ್ಟೇಡಿಯಂಗಳಲ್ಲಿ 7 ಟೆಸ್ಟ್ ಶತಕಗಳನ್ನ ಬಾರಿಸಿರೋದು ಸ್ಪೆಷಲ್ ಆಗಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಇತಿಹಾಸದಲ್ಲಿ ಅತಿ ಹೆಚ್ಚು ಟೆಸ್ಟ್ ಶತಕ ಸಿಡಿಸಿದ ಆರಂಭಿಕ ಬ್ಯಾಟರ್ಗಳ ಪಟ್ಟಿಯಲ್ಲಿ ಯಶಸ್ವಿ ಜೈಸ್ವಾಲ್ ಈಗ 2ನೇ ಸ್ಥಾನಕ್ಕೇರಿದ್ದಾರೆ. ಜೈಸ್ವಾಲ್ ಲಂಕಾದ ದಿಮುತ್ ಕರುಣರತ್ನೆ ಹಾಗೆ ಉಸ್ಮಾನ್ ಖ್ವಾಜಾ ಅವರನ್ನ ಹಿಂದಿಕ್ಕಿ ಈಗ 2ನೇ ಸ್ಥಾನಕ್ಕೇರಿದ್ದಾರೆ. ಇನ್ನು 9 ಟೆಸ್ಟ್ ಶತಕ ಸಿಡಿಸಿರುವಂತಹ ರೋಹಿತ್ ಶರ್ಮಾ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ. 23 ವರ್ಷದ ಜೈಸ್ವಾಲ್ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಈ ಪಂದ್ಯದ ಮೂಲಕ 3000 ರನ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿಕೊಂಡ್ರು. 2023ರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂತ ಜೈಸ್ವಾಲ್ ಅಲ್ಲಿಂದ ಈಚೆಗೆ ರೆಡ್ ಬಾಲ್ ಫಾರ್ಮೆಟ್ ನಲ್ಲಿ ಬೆಸ್ಟ್ ಬ್ಯಾಟರ್ ಆಗಿದ್ದಾರೆ. 2022ರ ಬಳಿಕ ಟೆಸ್ಟ್ ಕ್ರಿಕೆಟ್ಗೆ ಪದಾರ್ಪಣೆ ಮಾಡಿದಂತ ಯಾವುದೇ ಆಟಗಾರ ಕೂಡ ಜೈಸ್ವಾಲ್ ಅವರಿಗಿಂತ ಹೆಚ್ಚು ಶತಕಗಳನ್ನ ಗಳಿಸಿಲ್ಲ. 5ನೇ ಬಾರಿ 150+ ರನ್ಸ್ ಕಲೆ ಹಾಕಿದ ಜೈಸ್ವಾಲ್. ಆಕ್ಚುಲಿ ಯಶಸ್ವಿ ಜೈಸ್ವಾಲ್ ಅವರ ಮೇನ್ ಸ್ಟ್ರೆಂತ್ ಏನಂದ್ರೆ ಸೆಂಚುರಿ ಬಂತು ಅಂತ ಅನಂತರ ಕೇರ್ಲೆಸ್ ಮಾಡಲ್ಲ. ಮತ್ತಷ್ಟು ಬಿಗ್ ಸ್ಕೋರ್ ನತ್ತ ಇನ್ನಿಂಗ್ಸ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅವರ ಕರಿಯರ್ನ ರನ್ಸ್. ಟೆಸ್ಟ್ ಕ್ರಿಕೆಟ್ ನಲ್ಲಿ 7 ಶತಕ ಬಾರಿಸಿರುವಂತ ಜೈಸ್ವಾಲ್ 5 ಸಲ 150+ ರನ್ಗಳನ್ನ ಕಲೆ ಹಾಕಿದ್ದಾರೆ. 2023ರಲ್ಲಿ ವಿಂಡೀಸ್ ವಿರುದ್ಧದ ಡೆಬ್ಯೂ ಮ್ಯಾಚ್ ಅಲ್ಲಿ 171 ರನ್ಗಳನ್ನ ಹೊಡೆದಿದ್ರು. ಆನಂತರ ಇಂಗ್ಲೆಂಡ್ ವಿರುದ್ಧ 2024ರ ಜನವರಿಯಲ್ಲಿ 209 ರನ್ಸ್ ಅಂಡ್ ಇಂಗ್ಲೆಂಡ್ ವಿರುದ್ಧವೇ 2024ರ ಜನವರಿಯಲ್ಲಿ ಅಜೇಯ 214 ರನ್ಸ್. ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ 2024ರ ನವೆಂಬರ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ 161 ರನ್ಗಳನ್ನ ಕಟ್ಟಿದ್ರು. ಇದೀಗ ವಿಂಡೀಸ್ ವಿರುದ್ಧ 2ನೇ ಪಂದ್ಯದಲ್ಲಿ ಮೊದಲ ದಿನದಾಟದಲ್ಲೇ 173 ರನ್ ಗಳಿಸಿ ನಾಟ್ಔಟ್ ಆಗಿ ಉಳಿದಿದ್ದಾರೆ. ಅಂದ್ರೆ ಜೈಸ್ವಾಲ್ ಒಂದ್ಸಲ ಸೆಟ್ ಆದ್ರು ಅಂದ್ರೆ ಹೇಗೆ ಇಡೀ ಪಂದ್ಯವನ್ನ ಆವರಿಸಿಕೊಳ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಇನ್ನು ಫಸ್ಟ್ ಡೇ ಫಸ್ಟ್ ಬಾಲ್ ಫೇಸ್ ಮಾಡಿದಂತ ಜೈಸ್ವಾಲ್ ದಿನದಾಟದ ಅಂತ್ಯದಲ್ಲಿ ಕೊನೆ ಬಾಲ್ ಅನ್ನ ಫೇಸ್ ಮಾಡೋವರೆಗೂ ಕೂಡ ಕ್ರೀಸ್ ಕಚ್ಚಿ ನಿಂತು ಬ್ಯಾಟ್ ಬೀಸಿದ್ದು ಅವರ ಸ್ಟ್ರೆಂತ್ ಏನು ಅನ್ನೋದನ್ನ ಪ್ರೂವ್ ಮಾಡಿದಂತಿತ್ತು. ಸದ್ಯ 2ನೇ ದಿನದಾಟಕ್ಕೆ ಬ್ಯಾಟಿಂಗ್ ಅನ್ನ ಕಾಯ್ದುಕೊಂಡಿರುವಂತ ಜೈಸ್ವಾಲ್ ಟೆಸ್ಟ್ ಕ್ರಿಕೆಟ್ ನಲ್ಲಿ 3ನೇ ಡಬಲ್ ಸೆಂಚುರಿ ಸಿಡಿಸುವಂತ ನಿರೀಕ್ಷೆಯಲ್ಲಿದ್ದಾರೆ.
ಸದ್ಯ ಭಾರತ ಮೊದಲ ದಿನದ ಆಟದಲ್ಲಿ 2 ವಿಕೆಟ್ ನಷ್ಟಕ್ಕೆ 318 ರನ್ಗಳನ್ನು ಕಲೆ ಹಾಕಿದೆ. 173 ರನ್ಗಳೊಂದಿಗೆ ಜೈಸ್ವಾಲ್ ಹಾಗೆ 20 ರನ್ಗಳೊಂದಿಗೆ ಶುಭ್ಮನ್ ಗಿಲ್ ಕ್ರೀಸ್ ಕಾಯ್ದುಕೊಂಡಿದ್ದಾರೆ. 7ನೇ ದಿನ ಬ್ಯಾಟಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾರೆ. 2 ಪಂದ್ಯಗಳ ಸರಣಿಯ ಮೊದಲ ಪಂದ್ಯವನ್ನ ಟೀಂ ಇಂಡಿಯಾ ಕೇವಲ 2.5 ದಿನಗಳಲ್ಲೇ ಸುಲಭವಾಗಿ ಗೆದ್ದುಕೊಂಡಿತ್ತು. ವೆಸ್ಟ್ ಇಂಡೀಸ್ನ ಬ್ಯಾಟ್ಸ್ಮನ್ಗಳಾಗ್ಲಿ ಅಥವಾ ಬೌಲರ್ಗಳಾಗ್ಲಿ ಯಾರು ಕೂಡ ಫೈಟ್ ಕೊಟ್ಟಿರಲೇ ಇಲ್ಲ. ಇದೀಗ 2ನೇ ಮ್ಯಾಚ್ನ ಫಸ್ಟ್ ಡೇ ಸ್ಕೋರ್ ನೋಡ್ತಾ ಇದ್ರೆ ಭಾರತ ಇಲ್ಲೂ ಕೂಡ ಒನ್ ಸೈಡೆಡ್ ಆಗಿ ಮ್ಯಾಚ್ ಗೆಲ್ಲುವಂತ ಎಲ್ಲಾ ಸಾಧ್ಯತೆ ಇದೆ. ಆದ್ರೆ ನಾಳೆ ಇಡೀ ದಿನ ಭಾರತ ಬ್ಯಾಟಿಂಗ್ ಅನ್ನ ಕಂಟಿನ್ಯೂ ಮಾಡ್ತಾರಾ ಅಥವಾ 400+ ಅಥವಾ 500 ಹತ್ತತ್ರ ಹೋಗಿ ಡಿಕ್ಲೇರ್ ಅನ್ನ ಘೋಷಣೆ ಮಾಡ್ತಾರಾ ಅಥವಾ ಆಲ್ ಔಟ್ ಆಗೋವರೆಗೂ ಕೂಡ ಬ್ಯಾಟ್ ಬೀಸ್ತಾರಾ ಅನ್ನೋದೇ ಈಗಿರುವಂತ ಪ್ರಶ್ನೆ. ಸೊ ನಿಮ್ಮ ಪ್ರಕಾರ ಈ ಟೆಸ್ಟ್ ಮ್ಯಾಚ್ ಎಷ್ಟು ದಿನದಲ್ಲೇ ಮುಗಿಬಹುದು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.